ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಹೇಳ ಹೊರಟಿರುವ ಪುರಾಣ ಪ್ರಸಿದ್ಧ ದೇಗುಲದ ಬಗ್ಗೆ ತಿಳಿದುಕೊಳ್ಬೇಕಂದ್ರೆ ಮೊದಲಿಗೆ ಬಾಗಲಕೋಟೆಯ ಬಗ್ಗೆ ಅರಿತುಕೊಳ್ಳಲೇಬೇಕು. ಈ ಪುಣ್ಯನೆಲ್ಲದಲ್ಲಿ ವಿರಾಜಮಾನವಾಗಿರುವ ಆ ದೇಗುಲಕ್ಕೂ ಈ ನಾಡಿಗೂ ಅದೆಂಥ ನಂಟು ಅನ್ನೋದನ್ನ ಮೊದಲು ಮನನ ಮಾಡಿಕೊಳ್ಳೋಣ. ಹಾಗಾಗಿ ಬಾಗಲಕೋಟೆಯ ಬಗ್ಗೆ ಒಂದಷ್ಟು ತಿಳಿದುಕೊಂಡ್ರೆ ಉತ್ತಮ. ಬಾಗಲಕೋಟೆ ಕರ್ನಾಟಕದ ಒಂದು ಜಿಲ್ಲಾ ಕೇಂದ್ರ. ಈ ಜಿಲ್ಲೆ ಉತ್ತರ ಕರ್ನಾಟಕದಲ್ಲಿ ಸ್ಥಾಪಿತವಾಗಿದೆ. ಬೆಳಗಾವಿ, ಗದಗ, ಕೊಪ್ಪಳ, ರಾಯಚೂರು ಹಾಗೂ ಬಿಜಾಪುರಗಳೊಂದಿಗೆ ತನ್ನ ಗಡಿಯನ್ನು ಹೊಂದಿಕೊಂಡಿದೆ. 1997ರಲ್ಲಿ ಭಾರತದ 50ನೆಯ ಸ್ವಾತಂತ್ರ್ಯೋತ್ಸವದ ಸ್ಮರಣೀಯ ಘಟ್ಟದಲ್ಲಿ ಕರ್ನಾಟಕ ಸರ್ಕಾರದಿಂದ ಹೊಸ ಜಿಲ್ಲೆಯಾಗಿ ಉದ್ಘಾಟಿಸಲ್ಪಟ್ಟಿತು. ಐತಿಹಾಸಿಕವಾಗಿ ಬಾಗಲಕೋಟೆ ಜಿಲ್ಲೆಯು ಚಾಲುಕ್ಯರಾಳಿದ ನಾಡು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಕೂಡಲ ಸಂಗಮ ಮತ್ತು ಮಹಾಕೂಟ ಇಲ್ಲಿಯ ಅತ್ಯಂತ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು. ಇಲ್ಲಿ ದೊರೆತ ಶಿಲಾಶಾಸನಗಳ ಪ್ರಕಾರ ಈ ನಾಡಿನ ಮೂಲ ಹೆಸರು ಬಾಗಡಿಗೆ ಎಂದಿತ್ತು. ಪುರಾಣಗಳ ಪ್ರಕಾರ ಲಂಕಾಧಿಪತಿಯಾದ ರಾವಣ ಈ ಪ್ರದೇಶವನ್ನ ಆಳುತ್ತಿದ್ದನಂತೆ. ಆತ ಈ ನಗರವನ್ನ ಭಜಂತ್ರಿ ಅಂದ್ರೆ ಸಂಗೀತಗಾರರಿಗೆ ಕೊಡುಗೆಯಾಗಿ ನೀಡಿದ್ದ. ಬಿಜಾಪುರ ರಾಜರು ತನ್ನ ಮಗಳಿಗೆ ಕಂಕಣ ಕಾಣಿಕೆಯಾಗಿ ಈ ಪಟ್ಟಣವನ್ನ ಕೊಡುಗೆಯಾಗಿ ನೀಡಿದರು ಎಂದು ಹೇಳಲಾಗುತ್ತೆ. ಆದ ಕಾರಣ ಪಟ್ಟಣದ ಹೆಸರು ಬಾಗಡಿ ಕೋಟೆಯಾಗಿ ನಂತರ ಬಾಗಲಕೋಟೆಯಾಗಿ ಮಾರ್ಪಟ್ಟಿತ್ತು. ನಂತರದ ದಿನಗಳಲ್ಲಿ ಬಾಗಲಕೋಟೆ ವಿಜಯನಗರದ ದೊರೆಗಳ, ಪೇಶ್ವೆಗಳ, ಮೈಸೂರಿನ ಹೈದರಾಲಿ, ಮರಾಠ ಆಡಳಿತಗಾರರು ಮತ್ತು ಅಂತಿಮವಾಗಿ 1818ರಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಒಳಗಾಯಿತು. 1865ರಲ್ಲಿ ಪುರಸಭೆಯಾಗಿ ಅಸ್ತಿತ್ವಕ್ಕೆ ಬಂತು. ಇಂದು ಬಾಗಲಕೋಟೆ ಪಟ್ಟಣ 2 ಭಾಗಗಳಾಗಿ ಹಂಚಿ ಹೋಗಿದೆ. ಹೊಸ ಬಾಗಲಕೋಟೆ ಅಥವಾ ನವನಗರ ಮತ್ತು ಹಳೆಯ ಬಾಗಲಕೋಟೆ ಪಟ್ಟಣ. ಇವಿಷ್ಟು ಬಾಗಲಕೋಟೆಯ ಕುರಿತಾದ ಕಿರು ಪರಿಚಯ. ಈಗ ಮೂಲ ಸಂಗತಿ ಎಂದರೆ ಇಲ್ಲಿ ನೆಲೆಸಿರುವ ಲಕ್ಷ್ಮೀ ನರಸಿಂಹ ದೇವಾಲಯ ಅದೆಷ್ಟು ಮಹಿಮೆಯನ್ನ ಹೊತ್ತು ನಿಂತಿದೆ ಅಂದ್ರೆ ನಿಜಕ್ಕೂ ನಮ್ಮೆಲ್ಲರನ್ನು ವಿಸ್ಮಯ ಲೋಕದತ್ತ ಕೊಂಡೊಯ್ಯುತ್ತೆ. ಅಷ್ಟಕ್ಕೂ ಈ ದೇವಾಲಯವಿರೋದು ಜಮಖಂಡಿಯಲ್ಲಿ. ಬನ್ನಿ ಹಾಗಿದ್ರೆ ಆ ದೇವಾಲಯವಾದರೂ ಯಾವುದೋ, ಅಲ್ಲಿ ಲಕ್ಷ್ಮಿ ಸಹಿತವಾಗಿ ನರಸಿಂಹ ನೆಲೆ ನಿಂತಿದ್ದೇಕೆ, ಹಾಗೆ ಅಲ್ಲಿ ನಡೆಯುವ ಪವಾಡ ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ದೇವಾಲಯವಿರೋದು ಬಾಗಲಕೋಟೆಯ ಜಮಖಂಡಿ ತಾಲೂಕಿನಲ್ಲಿ. ಬಹುಶಃ ಜಮಖಂಡಿ ತಾಲೂಕಿನ ಬಗ್ಗೆ ಕೇಳಿರ್ತೀರಾ ಅಥವಾ ಒಂದಿಷ್ಟಾದ್ರೂ ಮಾಹಿತಿ ಇದ್ದೇ ಇರುತ್ತೆ. ಐತಿಹಾಸಿಕ ಪುರಾವೆಗಳ ಪ್ರಕಾರ ಟಿಪ್ಪು ಸುಲ್ತಾನನನ್ನು ಯುದ್ಧದಲ್ಲಿ ಸೋಲಿಸಿ ಜಮಖಂಡಿ ಸಂಸ್ಥಾನವು ಪ್ರಸಿದ್ಧಿಗೆ ಬಂತು. ಹಾಗೆಯೇ ಕಿತ್ತೂರು ಚೆನ್ನಮ್ಮಳನ್ನ ಸೋಲಿಸಿದಾಗ ನಿನ್ನ ರಾಜ್ಯದಲ್ಲಿ ಕತ್ತೆಗಳು ಮೇಯಲಿ ಎಂದು ಆಕೆ ಶಾಪವನ್ನು ನೀಡಿದ್ದಳಂತೆ. ಅದರಂತೆ ಈಗಲೂ ಜಮಖಂಡಿಯಲ್ಲಿ ಕತ್ತೆಗಳು ಹೆಚ್ಚಾಗಿ ಕಂಡು ಬರ್ತವೆ. ಸ್ವತಂತ್ರ ಪೂರ್ವದಲ್ಲಿ ಗ್ವಾಲಿಯರ್, ಮೈಸೂರು, ಹೈದರಾಬಾದ್, ಇಂದೋರ್, ಬರೋಡಾ, ಕೊಲ್ಲಾಪುರ, ಸಂಡೂರು ಸಂಸ್ಥಾನಗಳು ಸೇರಿದಂತೆ ಒಟ್ಟು 465 ಸಂಸ್ಥಾನಗಳು ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿದ್ವು. ಹರಿಭಟ್ ಬಾಬಾ ಪಟವರ್ಧನ ಮಹಾರಾಜರು ಸಂಸ್ಥಾನದ ಪೂರ್ವಜರಾಗಿದ್ರು. 1665ರಿಂದ ಸ್ವತಂತ್ರ ಬಂದು ಭಾರತದ ಒಕ್ಕೂಟದಲ್ಲಿ ಒಂದಾಗುವವರೆಗೆ ಈ ಸಂಸ್ಥಾನ ಆಡಳಿತ ನಡೆಸಿತು. ಇಂತಹ ನಗರದಲ್ಲಿ ವಿರಾಜಮಾನವಾಗಿ ನಿಂತಿದೆ ಆ ದೇವಾಲಯ. ಅದನ್ನ ಶೂರ್ಪಾಲ ಅಥವಾ ಶೂರ್ಪಾಲಯ ಅಂತ ಕರೀತಾರೆ. ಶೂರ್ಪಾಲಯ ಒಂದು ಚಿಕ್ಕ ಗ್ರಾಮ. ಇಲ್ಲಿಯ ಕೃಷ್ಣಾ ನದಿಯ ತೀರದಲ್ಲಿ ಮನಮೋಹಕವಾದ, ಪರಮ ಪವಿತ್ರ, ಪ್ರಾಚೀನ, ಭಾಗವತ ಪುರಾಣ ಪ್ರಸಿದ್ಧವಾದ ಶ್ರೀ ಲಕ್ಷ್ಮೀ ನರಸಿಂಹನ ದೇವಸ್ಥಾನವಿದೆ. ಕನಕದಾಸರು ಹೇಳಿದಂತೆ ಸಿರಿ ತನ್ನ ತೊಡೆಯ ಮೇಲೇರಿಸಿಕೊಂಡ ಪಾದ ಎಂಬಂತೆ ಶ್ರೀ ಲಕ್ಷ್ಮಿ ಸಮೇತ ಶ್ರೀ ನರಸಿಂಹ ಶಂಖ, ಚಕ್ರ, ಗದೆ, ಪದ್ಮ, ಮುಕುಟ, ಕಂಠಾಭರಣ, ಚರಣಾಭರಣಗಳಿಂದ ವಿರಾಜಮಾನನಾಗಿ ವಿಜೃಂಭಿಸುತ್ತಿದ್ದಾನೆ. ಇನ್ನು ಈ ಮೂರ್ತಿ ನಿಜಕ್ಕೂ ವಿಶೇಷವೇ. ಯಾಕಂದ್ರೆ ಈ ಮೂರ್ತಿಯು ಏಕಶಿಲಾ ಸಾಲಿಗ್ರಾಮದಲ್ಲಿ ಮನೋಹರವಾಗಿ ಕೆತ್ತಲ್ಪಟ್ಟಿದೆ. ಆದರೆ ಮತ್ತೊಂದು ಸೋಜಿಗವೆಂದರೆ ಈ ಮೂರ್ತಿಯನ್ನ ಕೆತ್ತಿದ್ದು ಓರ್ವ ಹುಟ್ಟು ಕುರುಡ ಎಂಬುದೇ ಸೋಜಿಗದ ಸಂಗತಿ. ಗಂಗಾ ಸ್ನಾನ, ತುಂಗಾಪಾನ ಎನ್ನುವ ಮಧುರ ವಾಣಿಯ ಹಾಗೆ ಲೋಕದ ಸಕಲ ಜನರ ಘನಘೋರ ಪಾಪಗಳನ್ನು ಕಳೆಯುವ ಗಂಗಾ ತಾನು ಸಕಲ ಪಾಪಗಳಿಂದ ಭರಿತಳಾಗಿ ವಿಮೋಚನೆಗಾಗಿ ಕಾಶಿ ವಿಶ್ವನಾಥನ ಬಳಿ ವಿನಂತಿ ಮಾಡಿಕೊಂಡಾಗ ವಿಶ್ವನಾಥನ ಅಣತಿಯಂತೆ ಕೃಷ್ಣಾ ನದಿ ತೀರಕ್ಕೆ ಬಂದು ಮುತ್ತು, ರತ್ನ, ಹವಳ, ವಜ್ರ, ವೈಡೂರ್ಯಗಳಿಂದ ತುಂಬಿದ ಮೊರದ ಬಾಗಿನವನ್ನ ಕೊಟ್ಟು ಗಂಗಾದೇವಿ ತನ್ನ ಸಕಲ ಪಾಪಗಳನ್ನು ಕಳೆದುಕೊಳ್ತಾಳೆ. ಸಂಸ್ಕೃತದಲ್ಲಿ ಮೊರಕ್ಕೆ ಶೂರ್ಪ ಎಂದು ಹೆಸರು. ಹಾಗೆಯೇ ಇಲ್ಲಿನ ಆಲಯವನ್ನ ಸೇರಿ ಈ ಪರಮ ಪವಿತ್ರ ಪ್ರಾಚೀನ ಸ್ಥಳಕ್ಕೆ ಶೂರ್ಪಾಲಯ ಎಂದು ಹೆಸರು ಬಂತು. ಅನ್ಯಕ್ಷೇತ್ರಿ ಕೃತಂ ಪಾಪಂ ಪುಣ್ಯಕ್ಷೇತ್ರಿ ವಿನಶ್ಯತಿ ಎಂಬಂತೆ ಕೃಷ್ಣಾ ನದಿ ಸನ್ನಿಧಿಯಲ್ಲಿ ಪರಮ ಪುಣ್ಯಕರವಾದ ಕೋಟಿ ತೀರ್ಥ, ಚಲಕತೀರ್ಥ, ಚಕ್ರತೀರ್ಥ, ಕಂಠತೀರ್ಥ, ಉತ್ತುಂಗ ತೀರ್ಥ, ಮಧುತೀರ್ಥ, ಪಿತೃ ಋಣ ವಿಮೋಚನಾ ತೀರ್ಥ, ಋಣ ವಿಮೋಚನಾ ತೀರ್ಥ ಎಂಬ 8 ತೀರ್ಥಗಳಿವೆ.
ಒಂದೊಂದು ತೀರ್ಥಕ್ಕೂ ಒಂದೊಂದು ಮಹಿಮೆ ಇದ್ದು ಘನಘೋರ ಪಾಪನಾಶ ಮಾಡುವ ಮಹತ್ವ ಹೊಂದಿದೆ. ರಾಜಸೂಯ ಯಾಗ, ಅಶ್ವಮೇಧ ಯಾಗ ಮಾಡಿದ ಫಲವನ್ನ ಉತ್ತುಂಗ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಪಡೆಯುತ್ತಾರೆ ಎಂಬ ಮಾತಿದೆ. ಮತ್ತೊಂದು ಸೋಜಿಗವೆಂದರೆ ಕೃಷ್ಣಾ ನದಿಯಲ್ಲಿ ಅಸ್ಥಿ ವಿಸರ್ಜನೆ ಮಾಡಿದ್ರೆ ಕಾಲಾಂತರದಲ್ಲಿ ಅಸ್ಥಿಯು ಶಂಖದ ರೂಪವನ್ನ ಪಡೆದುಕೊಳ್ಳುತ್ತದಂತೆ. ಇಂದಿಗೂ ಕೂಡ ಪವಾಡ ಸದೃಶ್ಯದಂತೆ ಈ ಘಟನೆ ನಡೆಯುತ್ತೆ. ಪೌರಾಣಿಕ ಕಥೆಗಳ ಪ್ರಕಾರ ಸಾಕ್ಷಾತ್ ಪರಶುರಾಮ ಸ್ಥಳಕ್ಕೆ ಬಂದಾಗ ಸುಗಂಧ ಪರಿಮಳ ಭರಿತ ರುದ್ರರಮಣೀಯ ನಿಸರ್ಗದ ಸೌಂದರ್ಯವನ್ನ ಕಂಡು ಪುಳಕಿತನಾದ. ಸುತ್ತಲೂ ಎತ್ತಲು ಕಣ್ಣಾಡಿಸಿದವನಿಗೆ ಕಂಡದ್ದು ಭೂರಮೆಯ ಸೌಂದರ್ಯ ಸಿರಿ. ಅರಿವಿಲ್ಲದಂತೆ ಭೂದೇವಿಯ ಒಡಲೊಳಗಿನ ಪ್ರೀತಿಯನ್ನ ಕಂಡು ಆನಂದ ಭಾಷ್ಪ ಸುರಿಸಿದ. ಆಗ ಪರಶುರಾಮನ ಕಂಬನಿ ಭೂಮಿಯನ್ನ ಸ್ಪರ್ಶಿಸಿದಂತೆ ದೇವಸ್ಥಾನದ ಮುಂಭಾಗದಲ್ಲಿ ಅರಳಿ ಮರವೊಂದು ಉದ್ಭವವಾಯಿತು. ಇಂದಿಗೂ ಈ ಅರಳಿ ಮರವಿದೆ. ಅದು ಎಷ್ಟು ಪ್ರಾಚೀನವಾದದ್ದು ಎಂಬುದನ್ನು ಊಹೆ ಮಾಡುವುದು ಕೂಡ ಅಸಾಧ್ಯ. ಆದರೆ ವೈಜ್ಞಾನಿಕವಾಗಿ ಈ ಮರ 13,000 ವರ್ಷಗಳಷ್ಟು ಪ್ರಾಚೀನವಾದದ್ದು ಎಂಬುದು ದೃಢಪಟ್ಟಿದೆ. ಗರ್ಭಗುಡಿಯ ಹಿಂಭಾಗದಲ್ಲಿ ಶ್ರೀ ಪ್ರಾಣದೇವರ ಚಿಕ್ಕ ಮೂರ್ತಿ ಇದ್ದು ನೋಡಲು ನಯನ ಮನೋಹರವಾಗಿದೆ. ಹಾಗೆ ಪ್ರಾಣದೇವರ ಕಂಠದಲ್ಲಿ ಯಾವತ್ತೂ ತೇವಾಂಶವಿರುತ್ತೆ. ಇದರಿಂದ ಇಲ್ಲಿ ಗಂಗಾದೇವಿ ಸನ್ನಿಹಿತಳಾಗಿದ್ದಳೆಂದು ತಪಸ್ಸುಗೈದ ಋಷಿಮುನಿಗಳ ಪ್ರತೀತಿ ಕೂಡ ಇದೆ. ಪರಮ ಭಕ್ತ ಪ್ರಹ್ಲಾದನಿಂದ ಪ್ರಾರ್ಥಿತನಾಗಿ ಕಾಶಿ ಕ್ಷೇತ್ರದ ವಿಶ್ವನಾಥನು ಕೋಟೇಶ್ವರನಾಗಿ ಕೃಷ್ಣಾ ನದಿಯ ಮಧ್ಯದಲ್ಲಿದ್ದಾನೆ. ಸಕಲ ತಪೋಮುನಿಗಳಿದ್ದ ಪ್ರಾರ್ಥಿತನಾಗಿ ಶ್ರೀ ಶಂಕರನು ಶೇಷಾಚಲ, ಗರುಡಾಚಲ, ಹಾಲ್ಗಡಲ ವೈಕುಂಠವಾಸಿ ಭಗವಂತನಾದ ಶ್ರೀ ಲಕ್ಷ್ಮೀ ನರಸಿಂಹದೇವರ ಪೂಜೆಗೋಸ್ಕರ ಶೇಷ, ಗಣಪ, ನಂದಿಯರೊಂದಿಗೆ ಬಲಭಾಗದ ಬಯಲು ಜಾಗದಲ್ಲಿ ಬಯಲೇಶ್ವರನಾಗಿ ಸನ್ನಿಹಿತನಾಗಿದ್ದಾನೆ. ದೇವಸ್ಥಾನದ ಸುತ್ತ ಪ್ರಾಂಗಣದಲ್ಲಿ ಶ್ರೀ ಕೇಶವ, ಶ್ರೀ ವರಾಹ ವಿರಾಜಮಾನರಾಗಿದ್ದಾರೆ. ಶ್ರೀ ಭಾಗವತ ಪುರಾಣದ ದಶಮ ಸ್ಕಂದದಲ್ಲಿ ಶ್ರೀ ಕ್ಷೇತ್ರ ಶೂರ್ಪಾಲಯ ಮಹಿಮೆಯನ್ನ ಸಾರಿ ಹೇಳಿದೆ. ಶ್ರೀ ಶೂರ್ಪಾಲಯ ಕ್ಷೇತ್ರದಲ್ಲಿ ವಾರ್ಷಿಕ ಉತ್ಸವವು ಹೊಸ ವರ್ಷದ ಚೈತ್ರ ಮಾಸದ ಆನಂತರ ವೈಶಾಖ ಶುದ್ಧ ದಶಮಿಯಿಂದ ಪ್ರಾರಂಭವಾಗಿ ವೈಶಾಖ ದ್ವಿತೀಯವರೆಗೆ ನವರಾತ್ರಿ ಉತ್ಸವ ನೆರವೇರುತ್ತೆ. ಉತ್ಸವದ ಮಹಾದಿನಗಳಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವ ಪಲ್ಲಕ್ಕಿ ವಾಹನೋತ್ಸವ ನೆರವೇರುತ್ತೆ. ವೈಶಾಖ ಶುದ್ಧ ಪೌರ್ಣಮಿ ದಿನ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಬೆಳ್ಳಿ ಉತ್ಸವ ಮೂರ್ತಿಯನ್ನ ರಥದಲ್ಲಿರಿಸಿ ಆರತಿ ಮಾಡಿ ರಥೋತ್ಸವವನ್ನ ನೆರವೇರಿಸುತ್ತಾರೆ. ಆ ಹುಣ್ಣಿಮೆಯನ್ನ ಆಗಿ ಹುಣ್ಣಿಮೆ ಜಾತ್ರೆ ಎಂದು ಕರೀತಾರೆ. ಆ ದಿನ ಸುಕ್ಷೇತ್ರದ ರಥಾಂಗ ಹೋಮ ಹವನಗಳನ್ನು ಮಾಡ್ತಾರೆ. ಆನಂತರ ಗೋಪಾಳ ಕಾವಲಿ ಎಂದು ಕೆನೆ ಹಾಲು, ಕೆನೆ ಮೊಸರು ತುಂಬಿದ ಗಡಿಗೆಯನ್ನ ಬೆಳ್ಳಿ ಗದೆಯಿಂದ ಒಡೆದು ವಿಜೃಂಭಿಸುತ್ತಾರೆ. ಅಲ್ಲದೆ ಕಾರ್ತಿಕ ಮಾಸದಲ್ಲಿ ವೈಕುಂಠ ಚತುರ್ದಶಿ ದಿವಸ ದೇವರಿಗೆ ಸುವರ್ಣ ಭರಿತ ವಿಶೇಷ ವಸ್ತ್ರಾಲಂಕಾರ, ಪೂಜಾ ಕೈಂಕರ್ಯದ ಜೊತೆಗೆ ಪಂಚಭಕ್ಷ್ಯ ಪರಮಾನ್ನ ನೈವೇದ್ಯ ಮಹಾಪ್ರಸಾದ ನೀಡ್ತಾರೆ. ಅಂದು ಸೂರ್ಯಾಸ್ತದ ನಂತರ ಬೆಳ್ಳಿ ಉತ್ಸವ ಪ್ರತಿಮೆಯನ್ನ ನಾವಿನಲ್ಲಿ ಅಂದ್ರೆ ಹಡಗಿನಲ್ಲಿ ಇರಿಸಿ ಭಕ್ತಿ ಭಾವದಿಂದ ದಾಸ ಶ್ರೇಷ್ಠರ ಪದಗಳನ್ನ ಭಜನೆ ಮಾಡುತ್ತಾ ಕೃಷ್ಣಾ ನದಿಯಲ್ಲಿ ದೀಪಾಲಂಕಾರ ಸಮೇತ ದೀಪೋತ್ಸವ, ತಪೋತ್ಸವವನ್ನು ನೆರವೇರಿಸುತ್ತಾರೆ. ಮಹಾರಾಷ್ಟ್ರದ ಶಾಹು ಮಹಾರಾಜರು ಹಾಗೂ ಬಿಜಾಪುರದ ಆದಿಲ್ ಶಾಹಿ ಮನೆತನದವರು ಈ ಕ್ಷೇತ್ರದ ಜನರಿಗೆ ಭೂಮಿಯನ್ನ ಉಂಬಳಿಯಾಗಿ ಕೊಟ್ಟ ಬಗ್ಗೆ ಐತಿಹಾಸಿಕ ದಾಖಲೆಗಳಿವೆ. ಈ ಸ್ಥಳವನ್ನ ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತೆ. ಶೂರ್ಪಾಲಿ ಗ್ರಾಮವು ಶ್ರೀ ಯಾದವಾರ್ಯರ ತಪೋಭೂಮಿಯಾಗಿತ್ತು. ಈ ದೇವಾಲಯದಲ್ಲಿ 1008 ಶ್ರೀ ವಿದ್ಯಾಧೀಶ ತೀರ್ಥರು ಸ್ಥಾಪಿಸಿದ ಆಂಜನೇಯ ಕೂಡ ಇದೆ. ನೀವೇನಾದ್ರೂ ಜಮಖಂಡಿಯ ಭಾಗಕ್ಕೇನಾದ್ರೂ ಹೋದ್ರೆ ಈ ದೇವಾಲಯಕ್ಕೆ ತೆರಳಿ ದರ್ಶನವನ್ನ ಮಾಡಿ ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.